ಯಾಕಂದರೆ ನಮಗೆ ಎಲ್ಲೋ ಕಾರ್ಡ್ ಇಲ್ಲ, ಅದು ಎಲ್ಲೋ ಕಾರ್ಡ್ ಅವರಿಗೆ ಫ್ರೀ ಇದೆ. ನನಗೆ ಯಾವ ಇದೂ ಇರಲಿಲ್ಲ, ಫೆಸಿಲಿಟಿ ಇರಲಿಲ್ಲ. ಅದರಿಂದಾಗಿ ಇನ್ಶೂರೆನ್ಸು ಇಲ್ಲ. ಚಿತ್ರರಂಗದಲ್ಲಿ ನಾನು 30 ವರ್ಷ ನನ್ನ ಜೀವನವನ್ನು ಮುಡಿಪಾಗಿ ಇಟ್ಟಿದ್ದೀನಿ ಚಿತ್ರರಂಗಕ್ಕೆ. ಇಲ್ಲಿ ನಮಗೆ ಏನಾದರೂ ಏನು ಅಂದರೆ ಏನಾದರೂ ಒಬ್ಬ ಕಲಾವಿದರಿಗಾಗಲಿ ಟೆಕ್ನಿಷಿಯನ್ಸ್ಗಾಗಲಿ ಏನಾದರೂ ಒಂದು ಇದಿರಬೇಕಲ್ವ. ಈಗ ನಾವು ಹೇಳ್ತೀವಿ, ಬೇರೆ ಭಾಷೆಗೆ ಹೇಳ್ತೀವಿ, ಚೆನ್ನೈಯಲ್ಲಿ ಎಷ್ಟು ಫೆಸಿಲಿಟಿ ಇದೆ ಗೊತ್ತಾ? ಕ್ಯಾಮ್ರಾ ಅಸಿಸ್ಟೆಂಟ್ಗಳಿಗೆ, ಟೆಕ್ನಿಷಿಯನ್ಸ್ ಎಲ್ಲರಿಗೂ ಒಂದೊಂದು ಫೆಸಿಲಿಟಿ ಇದೆ. ಇಲ್ಲಿ ಕಲಾವಿದರಿಗೆ ಟೆಕ್ನಿಷಿಯನ್ಸ್ ಏನೂ ಇಲ್ಲ ಇಲ್ಲಿ. ಆದರೂ ನಾನು ಟ್ರೈ ಮಾಡಿದೆ, ನೋಡುವ, ಆಗಿಲ್ಲ. ಕೊನೆಗೆ ಆಪ್ರೇಷನ್ ಮಾಡಿಸ್ಕೊಂಡು ಬಂದ ಮೇಲೆ ನಾನು ಹೇಳಿದೆ, ನಮಗೆ ಯಶ್ ಅವರು ದೊಡ್ಡ ಮಟ್ಟಿಗೆ ನಿಂತರು. ಮನೆ ನನ್ನ ಮಿಸ್ಸಸ್ ಹತ್ರ ಫೋನಲ್ಲಿ ಮಾತಾಡಿ, ಅಮ್ಮ, ನಾನು ಇಷ್ಟಪಡೋ ವ್ಯಕ್ತಿಯನ್ನು ಯಾವತ್ತೂ ನಾನು ಬಿಟ್ಕೊಡೋದಿಲ್ಲ. ನಿಮ್ಮ ಯಜಮಾನ್ರು ನಾನು ಒಬ್ಸರ್ವ್ ಮಾಡಿದ್ದೀನಿ, ನಿಮ್ಮ ಯಜಮಾನ್ರು ನಾವು ಶೂಟಿಂಗಲ್ಲಿ ಒಂದೇ ಫಿಲ್ಮ್ ಮಾಡಿರ್ಬೋದು, ನನ್ನ ಮನಸ್ಸು, ನಮ್ಮ ಇಡೀ ಫಿಲ್ಮ್, ನಮ್ಮ ಶೂಟಿಂಗ್ KGF ಟೀಮ್ನ ಮನಸ್ಸು ಗೆದ್ದಿದ್ದಾರೆ ಅವರು. ನಾವು ಯಾರೂ ಬಿಟ್ಕೊಡೋದಿಲ್ಲ, ನಾನು ಇದ್ದೀನಮ್ಮ, ಹೆದರ್ಕೋಬೇಡಿ, ಮಕ್ಕಳದ್ದು ನಾವು ನೋಡ್ಕೊಳ್ತೀನಿ ಅಂತ ಹೇಳಿ ಯಾವಾಗ ಭರವಸೆ ದೊಡ್ಡ ಮಟ್ಟದಲ್ಲಿ ಬಂತು, ನನಗೆ ಧೈರ್ಯ ಬಂದ್ಬಿಡ್ತು. ಸೊ ಇವತ್ತು ಡಾಕ್ಟ್ರು ಹೇಳೋದೇ, ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನೀವು ಗೆಲ್ಬೋದು ಅಂತ. ಹೇಗೆ ಬರ್ತದೆ? ಖರ್ಚಿದೆ, ತಿಂಗಳು ಖರ್ಚಿದೆ, ಸಿನಿಮಾಗಳಿಲ್ಲ, ಹೆಂಗೆ ಬದುಕೋದು? ಎಲ್ಲಕ್ಕಿಂತ ನಾನು ಬದುಕೋದಕ್ಕಿಂತ ಮುಂದೆ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ, ಅದು ನಿಲ್ಸೋಕ್ಕಾಗುತ್ತಾ? ಅವ್ರ ಖರ್ಚು ನಿಲ್ಸೋಕ್ಕಾಗುತ್ತಾ? ಸೊ ಆ ಥರ ಇದ್ದಾಗ ನಾನು ಒಂದು ಯಶ್ ಅವ್ರದ್ದು ಫೋನ್ ಇಟ್ಟ ಮೇಲೆ ಅಷ್ಟೊತ್ತಿಗೆ ಆವತ್ತೇ ದರ್ಶನ್ ಅವ್ರದ್ದು ಹುಡುಗ ಏನೋ ಲಕ್ಷ್ಮಣ್ ಅಂತೇಳಿ ಅವರ ಡ್ರೈವರಲ್ಲ, ಈಸ್ ಎ ಫೈಟ್ ಮಾಸ್ಟರ್. ಓಕೆ, ಫೈಟರ್, ಒಳ್ಳೆ ಫೈಟ್ರ್ ಅವರು ಇಲ್ಲಿ ಬಂದು ಕಾದಿದ್ದಾರೆ, ಒಂದು ಅರ್ಧ ಗಂಟೆ ಕಾದಿದ್ದಾರೆ. ನನಗೆ ಗೊತ್ತಾಗಿಲ್ಲ, ವಾಚ್ಮೆನ್ಗಳು ಬಿಟ್ಟಿಲ್ಲ. ಆಮೇಲೆ ಸಿಕ್ಕಿದ್ರು, ಆಮೇಲೆ ಹೇಳಿದ್ರು, ಗುರುವೆ ಹಿಂಗೆ ಬಿಟ್ಟಿಲ್ಲ ನನಗೆ, ನಿಮ್ಮ ಒಳಗಡೆ ಬರಬೇಕು ಅಂದ್ರೆ ವಾಚ್ಮೆನ್ಗಳು ಅಂತ ಬಂದು ಒಂದು ಅಮೌಂಟ್ ತಂದು ಕೊಟ್ಟರು, ಬಸ್ ಕೊಟ್ಟರು ಅಂತೇಳಿ ಕೊಟ್ಟು 2 ನಿಮಿಷನೂ ಮಾತಾಡಿಲ್ಲ. ನಾನು ಹೇಳಿದೆ, ಹಿಂಗೆ ಮಾತಾಡಬೇಕು, ನಾನು ಮಾತಾಡಬೇಕಲ್ಲ ಈಗ. ಇಲ್ಲ, ಮಾತಾಡ್ತಾರೆ ಅವರೇ, ಕೊಟ್ಟರು, ಸೀದಾ ಹೊರಟೆ ಹೋಗ್ಬಿಟ್ರು. ಅದಾದಮೇಲೆ ಒನ್ ಡೇನೇ, ನೆಕ್ಸ್ಟ್ ಡೇನೇ ಮತ್ತೆ ತಿರ್ಗಾ ಬಂದರು. ಆಗ ಬರ್ಬೇಕಾದ್ರೆ ಎಲ್ಲ ಗ್ಯಾಂಗ್, ಅವ್ರದ್ದು ಏನು ಡಿ ಗ್ಯಾಂಗ್ ಅಂತೀವಿ ನಾವು, ಎಲ್ಲ ಲಕ್ಷ್ಮಣು, ನಾಗರಾಜು, ಶ್ರೀನಿವಾಸು, ಇನ್ನೂ ಕೆಲವರು 3-5 ಜನ ಬಂದಿದ್ದರು ಒಂದು ಕಾರಲ್ಲಿ, ದೊಡ್ಡ ಬ್ಯಾಗ್ ಇಟ್ಕೊಂಡು ಬಂದರು. ನಾನು ಸಡನ್, ಯಾಕಂದರೆ ಫಸ್ಟ್ ಸಾರಿ ಮನೆ ನೋಡ್ಕೊಂಡು ಹೋಗಿದ್ದಾರಲ್ಲ, ಡೈರೆಕ್ಟ್ ಮನೆಗೆ ಬಂದರು. ಸಾಯಂಕಾಲ ಹೊತ್ತಿಗೆ ಬಂದು ಸೀದಾ ಬೆಲ್ ಹೊಡೆದು ಸೀದಾ ಒಳಗೆ ಬಂದರು. ಹೆಂಗಿದ್ದೀರಿ ಕೇಳಿದ್ರು. ನಾನು ಓಕೆ, ಬಸ್ ಕೊಟ್ಟು ಕಳಿಸಿದ್ದಾರೆ. ನಾನು ಏನು ಬ್ಯಾಗ್ ಏನೋ ಸುಮ್ಮನೆ ಇಟ್ಕೊಂಡಿದ್ದಾರೆ, ನೋಡ್ಲಿಕ್ಕೆ ಹೋದರೆ ಬ್ಯಾಗಲ್ಲಿ ಅಮೌಂಟ್ ಅಷ್ಟಿದ್ದು. ನಮ್ಮ ಮನೆಯವ್ರನ್ನ ಪ್ರತಿಯೊಬ್ಬರು ನಾವು ಒಂಥರ ಇದು ಹೌದಾ, ಜೀವನದಲ್ಲಿ ಇದು ಹೌದಾ, ಹಿಂಗೂ ಸಹಾಯಕ್ಕೆ ನಿಲ್ತಾರ? ದೊಡ್ಡ ಬ್ಯಾಗಲ್ಲಿ ಬಂದಿಟ್ರು, ಎಣಿಸ್ಕೊಳ್ಳಿ, ಇಲ್ಲಿ ಪರವಾಗಿಲ್ಲ, ಸರಿ ನಾವು ಹೊರಡ್ತೀವಿ. ನಾನು ಬಂದಿದ್ದೀರಿ ಇವತ್ತು ದಿವಸ, ಒಂದು ಕಾಫಿ ಕೂಡ ಕೊಡೋದಿಲ್ಲ, ನೀರು ಕೂಡ ಕೊಡೋದಿಲ್ಲ, 1 ನಿಮಿಷಕ್ಕಿಂತ ಜಾಸ್ತಿ ನಿಂತಿಲ್ಲ. ಏನಕ್ಕೆ? ನಾವು ಅವ್ರ ಡ್ಯೂಟಿಯನ್ನು ಅಷ್ಟೇ, ಮತ್ತೆ ಕ್ಲೋಸ್ ಆಗೋದು ನಮ್ಮ ಹತ್ರ ಅವ್ರ ಡ್ಯೂಟಿ ಬಾಸ್ ಮಾತ್ರ ಅವರಿಗೆ. ನಾವೇನೋ ಆರ್ಟಿಸ್ಟ್ ಇರ್ಬೋದು, ನಾವು ಇಂಡಸ್ಟ್ರಿ ನೋಡ್ತಾ ಇರ್ಬೋದು ನಮ್ಮನ್ನು, ಬಟ್ ನಮ್ಮ ಹತ್ರ ಎಷ್ಟು ಬೇಕಷ್ಟೇ, ಅವ್ರ ಡ್ಯೂಟಿ ಅಷ್ಟೇ ಮುಗಿಸಿದ್ರು, ಪಟ್ಟಂತ ಗಾಡಿ ಹತ್ತಿದ್ರು, ಹೊರಟೆ ಹೋಗ್ಬಿಟ್ರು. ಆಮೇಲೆ ಹೇಳಿದರು, ಬಾಸ್ ಮಾತಾಡ್ತಾರೆ, ನೀವು ಅಮೌಂಟ್ ಬಂತು ಅಂತ ತಕ್ಷಣ ಅವರನ್ನು ಮಾಡೋದು ಬೇಡ, ಅವರೇ ಕಾಲ್ ಮಾಡ್ತಾರೆ. ಅದಾದಮೇಲೆ ದುಡ್ಡು ಬಂದು ನೆಕ್ಸ್ಟ್ ಡೇ ಕಾಲ್ ಮಾಡಿದರು. ಕಾಲ್ ಮಾಡಿದ್ದಾಗಲೂ ಅವರು ಪಾಪ ಎಷ್ಟು ಒಂದು ಅವರ ಒಳ್ಳೆಯ ಫೀಲಿಂಗ್ ಅಂದರೆ, ಫಸ್ಟ್ ದಿವಸ ಅಮೌಂಟ್, ಇದರಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಗುರುಗಳೇ, ಈ ಅಮೌಂಟ್ ನಂದಲ್ಲ, ಇದು ಇವರದು ಹೆಸರು, MLA ಸತೀಶ್ ರೆಡ್ಡಿದು, ಇದು ಮಂಡ್ಯ ಅವರ ಇನ್ನೊಬ್ಬರು ಸ್ನೇಹಿತ ಇದ್ದಾರೆ, ಅವ್ರದ್ದು ಇಷ್ಟು ಪರ್ಸೆಂಟ್, ಅವ್ರದ್ದು ಇವ್ರದ್ದು ಇಷ್ಟು ಪರ್ಸೆಂಟು, ಜೊತೆಗೆ ಒಂದು ಚೆಕ್ ಕೊಟ್ಟಿದ್ದಾರೆ, ಅದು ಇನ್ನೊಬ್ರದ್ದು. ನಾನು ಹೇಳಿದೆ, ಬಾಸ್ ಎಷ್ಟಾದರೂ ನನಗೆ ಆ ಪುಣ್ಯ ಬೇಡ, ನಾನು ಹೇಳಿದಕ್ಕೆ ಪಾಪ ಅವರು ಒಪ್ಕೊಂಡಿದ್ದಾರೆ, ನೀವು ಚೆನ್ನಾಗಿರ್ಬೇಕು ಗುರುಗಳೇ, ಮನೆಯವ್ರಿಗೆ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಮನೆಯವ್ರಿಗೆ ಮಾತಾಡ್ಬಿಟ್ಟಮ್ಮ, ಗುರುಗಳನ್ನು ಚೆನ್ನಾಗಿ ನೋಡ್ಕೊಂಬ, ಇಂಥ ಟೈಮಲ್ಲಿ ಕೈ ಬಿಡಬಾರ್ದು ಯಾರು ಸಹ, ಅವ್ರಿಗೆ ನೀವೇನು ನಾವು ಮಾಡೋದು ಸಪೋರ್ಟ್ ಮಾಡೇ ಮಾಡ್ತೀವಿ, ನೀವು ಮುಖ್ಯ, ಸ್ವಲ್ಪ ಅವ್ರನ್ನ ಗಮನ ಕೊಡಿ. ಆಮೇಲೆ ಅವರು ಈ ಥರ ಟಿ ವಿಲೆಲ್ಲ ಬರೋದಲ್ಲ, ಹುಷಾರಿಲ್ಲದಿದ್ದರೆ ನಮಗೆ ಡೈರೆಕ್ಟಾಗಿ ನೀವೇ ಬಂದುಬಿಡಮ್ಮ ಮನೆಗೆ, ಏನಾದ್ರು ಪ್ರಾಬ್ಲಮ್ ಬಂದು, ಅವರು ನಾಚಿಕೆ ಜಾಸ್ತಿ, ಬಂದುಬಿಡು ಮನೆಗೆ ಬನ್ನಿ ಅಂತ ಅವರು ಸಪೋರ್ಟಾಗಿ ನಿಂತು ನಮ್ಮ ಮನೆಯವ್ರಿಗೆ ಖುಷಿ. ಪಾಪ ಅವರು ಈ ಕಲಾವಿದ ಆಗಿ ನಾನು ನಿಲ್ಲಬೇಕು ಅಂತ ನನಗೊಂದು ತುಂಬ ಸಪೋರ್ಟಾಗಿ, ಮಾರಲ್ ಸಪೋರ್ಟ್ ಅವರೇ. ಜಾಬಿಗೆ ಇಲ್ಲ ಹೋಗಿ ಸೇರಿಕೊಂಡು ಮಕ್ಕಳಿಗೆ ಯಾರು ಫೀಸ್ ಕಟ್ಬೋದಲ್ಲ, ಆ ಮಾರಲ್ ಸಪೋರ್ಟು ಪ್ರತಿಯೊಬ್ಬರಿಗೆ ಹೆಂಡ್ತಿನೇ ಮಾರಲ್ ಸಪೋರ್ಟ್. ನನ್ನ ಹೆಂಡ್ತಿನೂ ಹಾಗೆ,
ನಮ್ಮ ಹೆಂಡತಿ ಖುಷಿ ದರ್ಶನ್ ಫೋನಲ್ಲಿ ಬೇರೆ ಮಾತಾಡಿದ್ರು, ಎಲ್ರಿಗೂ ಹೋಗಿ ಹೇಳಿದ್ದಾರೆ. ನಿನ್ನೆ ಡಿ ಬಾಸ್ ಹತ್ರ ನಾನು ಮಾತಾಡಿದೆ, ತುಂಬ ಜನ ಅಲ್ಲಿ ಫ್ಯಾನ್ಸ್ಗಳಿದ್ದಾರೆ, ಅವರ ಜೊತೆಗೆ ಕೊಲೀಗ್ಸ್ಗಳು. ಅಯ್ಯೋ ನನಗೊಂದ್ಸರಿ ಮಾತಾಡಿಸು. ನಾನು ಹೇಳಿಲ್ಲ, ದರ್ಶನ್ ಅವ್ರಿಗೆ ಫ್ಯಾನ್ಸ್ ಎಲ್ಲಿ ಇಲ್ಲ ಎಂಬುದು ನನಗೆ ಅರ್ಥ ಆಗ್ತಾಯಿಲ್ಲ. ಎಲ್ಲಾದರೂ ಹೋಗಿರಿ, ಹೇಗೆ ಅಷ್ಟು ಫ್ಯಾನ್ ಹುಟ್ಟುತ್ತದೆ ರೀ? ಸುಮ್ಮನೆ ಗಿಮಿಕ್ಸಲ್ಲಿ ಹುಟ್ಟೋದಿಲ್ಲ ರೀ, ದೇವರ ಅನುಗ್ರಹ ಅದು. ಅದಕ್ಕೆ ಆ ವ್ಯಕ್ತಿನೂ ಅಷ್ಟೇ ಶ್ರಮ ಪಟ್ಟಿದ್ದಾರೆ, ಅಷ್ಟು ಒಳ್ಳೆ ಗುಣವೂ ಇದೆ. ಇವತ್ತು ನನಗೆ ಅಷ್ಟು ಮಾಡಿದಲ್ಲದೆ ಎಲ್ಲರ ಹೆಸರು ಹೇಳಿದರು, ಹೊರಗಡೆ ನೀವು ಚೆನ್ನಾಗಿರ್ಬೇಕು. ಅವ್ರಿಗೆ ಹೇಳೋ ಅಗತ್ಯ ಇರಲಿಲ್ಲ, ನಾನು ಯಾರು ಕೊಟ್ಟರು, ನಾವು ಕೊಟ್ಟಿದ್ದೀವಿ. ಪ್ರತಿಯೊಬ್ಬರದ್ದು ಹೇಳಿದ್ದಾರೆ, ಹೀಗೆ ಅವರವರಿಗೆ ಒಳ್ಳೆಯದಾಗಲಿ. ಅಂದರೆ ಅವ್ರಿಗೆ ತುಂಬ ಕಡೆಯಲ್ಲಿ ನಾನು ನೋಡಿದ್ದೀನಿ ಪರ್ಸನಲಾಗಿ. ತುಂಬ ಕಡೆಯಲ್ಲಿ ಅವರು ಬೇರೆಯವ್ರ ಹತ್ರದಿಂದ ಹೆಲ್ಪ್ ಮಾಡ್ತಾರೆ, ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ. ಅದು ಒಂದು ಗುಣ ಇದೆಲ್ಲ ದರ್ಶನ್ ಅವ್ರದ್ದು. ಹೇಳಿದಾಗ ಇವತ್ತು ಅಷ್ಟು ಮಾಡಿದಾಗ, ಇವತ್ತು ಆ ಮನುಷ್ಯ ಈ ಸ್ಥಿತಿಯಲ್ಲಿದ್ದಾನೆ ಅಂದಾಗ ನನ್ನ ಮನಸ್ಸು ಕೊರಗೋದಲ್ಲ. ನಾನು ಏನು ಹೇಳ್ಬೋದು ದೇವ್ರ ಹತ್ರ? ಸಮಾಜಕ್ಕೆ ದೊಡ್ಡ ಕೊಡುಗೆ ಅವರು. ಒಂದು ದೇಶ ಟ್ಯಾಕ್ಸ್ ಕಟ್ತಾರಾಗಲಿ, ಎಲ್ಲನೂ 100 ಜನ ಅವರಿಂದ ಬದುಕ್ತಾರೆ. ಲಕ್ಷಾಂತರ ಜನ ಸಿನಿಮಾ ನೋಡ್ಬೇಕಾದ್ರೆ ದುಡ್ಡು ಎಷ್ಟು ಟ್ಯಾಕ್ಸ್ ಹೋಗ್ತದೆ. ಅಲ್ಲಿ ಪಕ್ಕದಲ್ಲಿ ಅಂಗಡಿಯಲ್ಲಿ ಈ ಬಿಸ್ನೆಸ್ ಎಷ್ಟಾಗುತ್ತೆ. ಈಗ ದರ್ಶನ್ ಬರ್ತಾರೆ ಅಂತ ಅಲ್ಲಿ ಗೊತ್ತಾದಾಗ ಬರ್ಡೇಗೆ ಹೂವಿದು ಬಿಸ್ನೆಸ್ ಆಗ್ತಾಯಿತ್ತು, ಕೇಕ್ ಬಿಸ್ನೆಸ್ ಆಗ್ತಾಯಿತ್ತು. ದರ್ಶನ್ ಹೆಸರಿಗೆ ತಾನೆ ಗೌರವ. ಇದೆಲ್ಲ ಬೇಡಪ್ಪ, ಅದು ಹಾಳಾಗಿ ಹೋಗ್ತದೆ. ಏನಾದ್ರು ಅಕ್ಕಿ ತಂದು ಕೊಡಿ, ಬೇಳೆ ತಂದು ಕೊಡಿ. ಇದನ್ನು ಅವರು ಮಠಕ್ಕೆ ಅನಾಥಾಶ್ರಮ ಒಪ್ಪಿಸ್ತಾಯಿದ್ರು. ಅದನ್ನು ಕೆಲವರು ಹೇಳೋದು, ಬೇರೆಯವ್ರ ಕೈಯಿಂದ ತಗೊಂಡು ದಾನ ಮಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ ರೀ. ಹೌದು, ನಿಮ್ಮದು ನನಗೆ ಕೊಡುವಂಥದ್ದು ನಿಮಗಿದ್ದ ಆ ಪ್ರತಿಫಲ ಇದೆಲ್ಲ, ಪ್ರತಿಫಲ ನಿಮಗೆ ಸಿಗಲಿ, ನನಗೆ ಬೇಡ. ಆ ಒಂದು ಕಾನ್ಸೆಪ್ಟ್ ಅವ್ರದ್ದು ಮೈಂಡಲ್ಲಿ. ಇಷ್ಟು ಖರ್ಚು ಮಾಡಿ ನನಗೆ ಲಾಭ ಸಿಗೋದು ಬೇಡ, ಅದನ್ನು ಮಠಕ್ಕೆ ಸೇರಲಿ. ಹೆಸರು ಯಾರು ಕೊಟ್ಟರು ದರ್ಶನದೇ ಬರೋದು. ಇವತ್ತು ಅವ್ರು ಸತ್ತವ್ರ ಮನೆಯಲ್ಲೂ ದುಡ್ಡು ಬಂದಿದೆ, ದರ್ಶನ ಹೆಸರಲ್ಲೇ ಬಂತು. ಇಂಡೈರೆಕ್ಟ್ಲಿ ದರ್ಶನ ಹೆಸರು ಅಷ್ಟು ಪವರ್ ಆಗಿ ನಿಂತಿದೆ ರೀ. ಈಗ ಸತ್ತವ್ರ ಮನೇಲಿ ಯಾರ ಹೆಸರು ರೀ ಬಂದಿದ್ದು? ಮೊನ್ನೆ ಇಷ್ಟೆಲ್ಲ ಆಗಿದೆ, ನನಗೆ ಗೊತ್ತಿಲ್ಲ ಎಷ್ಟು ಬೇಡ, ಎಷ್ಟಾಗಿದೆ. ದರ್ಶನ ಹೆಸರು ಅಲ್ಲಿ ಉಂಟಾ? ಒಳ್ಳೇದಾಗ ಕೆಟ್ಟದ್ದು ದರ್ಶನ ಹೆಸರು ಓಡ್ತಾ ಇರ್ತದೆ ಅಲ್ಲಿ. ದೇವರು ಆ ಶಕ್ತಿ ಕೊಟ್ಟಿದ್ದಾನೆ ಆ ಮನುಷ್ಯನಿಗೆ ರೀ. ಇದು ಸತ್ಯ. ಇದು ಕೆಲವರಿಗೆ ಏನಾಗುತ್ತೆ, ಅದೇ ನನಗೆ ಮಾತಾಡಿದಾಗ ಸ್ವಲ್ಪ ನಾನು ಎಮೋಷ್ನಲ್ ಮನುಷ್ಯ, ಏನೋ ಹೇಳ್ಬಿಡ್ತು, ಜಾಸ್ತಿ ಮಾತಾಡ್ತಾರೆ. ದರ್ಶನ್ಗೆ ತುಂಬ